ಕ್ವೆರೀಸ್ ಬರ್ಬೋದು. ಟ್ರೇಡ್ ಯೂನಿಯನ್ಸ್ಗೆ ಅವರ ಕ್ವೆರೀಸ್ ಇದ್ದಾವೆ, ಅವರ ಏನು ಮನವಿಗಳಿದ್ದಾವೆ, ಅವರ ಸಮಸ್ಯೆ ಇದೆ. ಟ್ರೇಡ್ ಯೂನಿಯನ್ಸ್ ಇರ್ಬೋದು, ಲೇಬರರ್ಸ್ ಇರ್ಬೋದು, ಸ್ಟೇಕ್ ಹೋಲ್ಡರ್ಸು, ರಾಜ್ಯ ಸರ್ಕಾರ ಎಲ್ಲರನ್ನೂ ಕೂಡ ನಾವು ಮಾತುಕತೆ ಮಾಡಿ ಈ ಲೇಬರ್ ಕೋಡ್ ಅನ್ನು ತರುವಂಥದ್ದನ್ನ ಯೋಚನೆ ಮಾಡಿದೆ. ಪಾರ್ಲಿಮೆಂಟ್ಗೆ ಅದು ಇದು ಬರಬೇಕಾಗಿದೆ. ಆದರೆ ರಾಜ್ಯ ಸರ್ಕಾರಗಳಲ್ಲಿ ಮ್ಯಾಕ್ಸಿಮಮ್ ರಾಜ್ಯಗಳಲ್ಲಿ 90% ಇಂಪ್ಲಿಮೆಂಟ್ ಆಗ್ತಿದೆ, ಆಲ್ರೆಡಿ ಆಗ್ತಾ ಇದೆ, ಇಂಪ್ಲಿಮೆಂಟ್ ಆಗ್ತಿದೆ. ಆದರೆ ಕೆಲವು ಕ್ರೂಷಿಯಲ್ ಕೋಡ್ಗಳಲ್ಲಿ ಇನ್ನೂ ಅದು ಆಕ್ಸೆಪ್ಟೆನ್ಸಿ ಬರಬೇಕಾಗಿದೆ. ಬರುವಂಥದ್ದಿಂದಲೇ ಆದಷ್ಟು ಬೇಗನೆ ಇದನ್ನ ಪಾರ್ಲಿಮೆಂಟ್ಗೆ ಕೂಡ ನಾವು ತರಬೇಕು ಅನ್ನುವಂಥ ಯೋಚನೆಯನ್ನ ಮಾಡಿದ್ವಿ. ಇದು ಬಹಳವಾಗಿ ಮುಖ್ಯವಾಗಿ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಯಾಕೆಂತಂದ್ರೆ ಇವತ್ತು ನಾವು EPF ಅಥವಾ ESIC ಬಗ್ಗೆ ಮಾತಾಡ್ತೀವಿ. ಲೇಬರ್ ಅಂದ ತಕ್ಷಣ EPF ಬರುತ್ತೆ, ಲೇಬರ್ ಅಂದ ತಕ್ಷಣ ESIC ಬರುತ್ತೆ, ಇನ್ಶೂರೆನ್ಸ್ ಬರುತ್ತೆ, IP ಕಾರ್ಡ್ಗಳು ಬರ್ತವೆ. ಆದ್ರೆ ನಾವು ಇದೆಲ್ಲವನ್ನು ಮಾತಾಡ್ತಾ ಇರೋದು ಕೇವಲ 10% ಜನರ ಬಗ್ಗೆ ಮಾತಾಡ್ತೀವಿ. EPF ಮಾತಾಡಿದ್ರು, ESIC ಮಾತಾಡಿದ್ರು, ದೇಶದ ಕೇವಲ 10% ಜನರ ಬಗ್ಗೆ ನಾವು ಚರ್ಚೆ ಮಾಡಿದಂಗೆ ಮಾತ್ರ. ಅನ್ಆರ್ಗನೈಸ್ಡ್ ಸೆಕ್ಟರ್ ಅಲ್ಲಿ 90% ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. 90% ಆಫ್ them are working in unorganized sector, ಇನ್ಫಾರ್ಮಲ್ ಸೆಕ್ಟರ್. ಅದಕ್ಕೆ ಅವರಿಗೇನು ಪ್ರಧಾನಮಂತ್ರಿಯರ ಇಚ್ಛೆ ಇರುವಂತದ್ದು, ನೀವು EPF ಇರ್ಬೋದು, ಪೆನ್ಷನ್ ಬಗ್ಗೆ ಇರ್ಬೋದು, ಪೆನ್ಷನ್ ಸಿಗೋದ್ರ ಬಗ್ಗೆ ಇರ್ಬೋದು, ಅಥವಾ ESIC ಫೆಸಿಲಿಟಿ ಇರ್ಬೋದು, ಇದು ಆ 90% ಜನಕ್ಕೂ ಸಿಗ್ಬೇಕು. ಅದಕ್ಕಾಗಿ ಸೋಷಿಯಲ್ ಸೆಕ್ಯೂರಿಟಿ ಕೋಡ್ ಅನ್ನ ಬಹಳ ಬಲಯುತವಾಗಿ ನಮ್ಮ ದೇಶದಲ್ಲಿ ನಾವು ಮಾಡಬೇಕು, ಎಲ್ಲರಿಗೂ ಸಿಗ್ಬೇಕು. ಅಗ್ರಿಕಲ್ಚರ್ ಕಾರ್ಮಿಕರು ಇದ್ದಾರೆ, ಅವುಗಳಿಂದ ಸತ್ತೋದ ಏನು ಸಿಗಲ್ಲ. ರಾಜ್ಯ ಸರ್ಕಾರ 1 ಲಕ್ಷ 2 ಲಕ್ಷ ಕೊಟ್ರೆ ಆಯ್ತು. ಈ ರೀತಿ ಇನ್ಫಾರ್ಮಲ್ ಸೆಕ್ಟರ್ ಅನ್ನ ಫಾರ್ಮಲ್ ಸೆಕ್ಟರ್ ನ ಅಡಿಯಲ್ಲಿ ತರೋದಕ್ಕೆ, ಅವರಿಗೆ ESIC ಫೆಸಿಲಿಟಿ, ಅವರಿಗೆ EPF ಫೆಸಿಲಿಟಿ ಕೊಡೋದಕ್ಕೆ ಇವತ್ತು ಕೇಂದ್ರ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಅದಕ್ಕಾಗಿ ಸುಧಾರಿತ ಕಾನೂನನ್ನು ಮಾಡೋದಕ್ಕೆ ಯೋಚನೆಯನ್ನು ಮಾಡ್ತಾ ಇದೆ. ನಮಗೆ ಬಹಳ ಹೆಮ್ಮೆ ಇದೆ. 2017ಕ್ಕೆ ಮೊದಲಿರುವಂತ ಯಾವುದೇ ಸರಿಯಾದ ಲೆಕ್ಕಾಚಾರ ಇವತ್ತು ದೇಶದಲ್ಲಿ ಎಷ್ಟು ಕಾರ್ಮಿಕರಿದ್ರು ಇದು ಯಾವುದೂ ಇಲ್ಲ. ನಾವು ಕಾರ್ಮಿಕರ ಇನ್ಫಾರ್ಮಲ್ ಕಾರ್ಮಿಕರು ಕೋವಿಡ್ ಅಲ್ಲಿ ನಾವೆಲ್ಲ ನೋಡಿದ್ವಿ. ಕೋವಿಡ್ ಅಲ್ಲಿ ಹಲವಾರು ಜನ ನಾವೇ ಕೆಲವರಿಗೆ ಊಟ ಕೊಟ್ವಿ, ಫುಡ್ ಕಿಟ್ ಕೊಟ್ವಿ, ಔಷಧಿ ಕೊಟ್ವಿ, ಅಡ್ಮಿಟ್ ಮಾಡಿದ್ವಿ. ಇಲ್ಲಿಂದ ಅಲ್ಲಿ ಓಡ್ತಿದ್ರು, ಟ್ರೈನ್ ಅಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ರಶ್ ಇತ್ತು, ಟಿಕೆಟ್ ಸಿಗ್ತಾ ಇರಲಿಲ್ಲ, ಆಸ್ಪತ್ರೆಯಲ್ಲಿ ರಶ್, ಬಿಹಾರದವ್ರು ಇಲ್ಲಿ ಸಿಕ್ಕಾಕೊಂಡ್ರು, UP-ಯವರು ಸಿಕ್ಕಾಕೊಂಡ್ರು, ಇಲ್ಲಿಯವರು ಇನ್ನೆಲ್ಲೋ ಸಿಕ್ಕಾಕೊಂಡ್ರು ಅನ್ನೋದನ್ನ ಕೇಳ್ತಿದ್ವಿ. ಅವತ್ತ ಪ್ರಧಾನಿ ಯೋಚನೆ ಮಾಡಿದ್ರು, ಇಂಥ ವರ್ಕರ್ಸ್ ಎಷ್ಟು ಜನ ಇದ್ದಾರೆ, ಇದರ ಬಗ್ಗೆ ಒಂದು ನಮ್ಮ ಹತ್ರ ಲೆಕ್ಕ ಬೇಕು. ಅದಕ್ಕಾಗಿ ಇ-ಶ್ರಮ್ ಅನ್ನುವಂಥ ಒಂದು ಪೋರ್ಟಲ್ ಅನ್ನು ನಾವು ತೆಗೆದಿದ್ವಿ, ಇ-ಶ್ರಮ್ ಪೋರ್ಟಲ್. ಇವತ್ತು ನಮ್ಮ ಲೆಕ್ಕಾಚಾರದ ಪ್ರಕಾರ ಇ-ಶ್ರಮ್ ಪೋರ್ಟಲ್ ಅಲ್ಲಿ ಸುಮಾರು 50-60 ಕೋಟಿ ಜನ ಬರಬೇಕು. ಸುಮಾರು 80 ಕೋಟಿ ವರ್ಕ್ ಫೋರ್ಸ್ ಈ ದೇಶದಲ್ಲಿ ಇದೆ ಅನ್ನುವಂಥ ಒಂದು ಅಂದಾಜಿದೆ. 80 crores people are working in the country. There is 80 crores people are working in the country, including informal and formal. ಆವಾಗ ಒಂದು 20 ಕೋಟಿ ಜನ ಫಾರ್ಮರ್ ವರ್ಕರ್ಸ್ ಆಗಿರ್ಬೋದು, ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಾರೆ, EPF ಸಿಗುತ್ತೆ, ESI ಸಿಗುತ್ತೆ, ಗೌರ್ಮೆಂಟ್ ನೌಕರರು ಇದ್ದಾರೆ, ಇದೆಲ್ಲ ಸೇರಿ ಅಷ್ಟೇ ಇರ್ಬೋದು. 60 ಕೋಟಿ ಜನ ಇನ್ಫಾರ್ಮಲ್ ವರ್ಕರ್ಸ್ ಇರ್ಬೋದು ಅಂದಾಜಿನ ಪ್ರಕಾರ. ಇವತ್ತಿನ ತನಕ ನಾವು ಇ-ಶ್ರಮ್ ಓಪನ್ ಮಾಡಿದ್ಮೇಲೆ ಸುಮಾರು 30 ಕೋಟಿ ಜನ ಇದಕ್ಕೆ ಆನ್ ಬೋರ್ಡ್ ಆಗಿದ್ದಾರೆ. 30 ಕೋಟಿ ಜನ ಇ-ಶ್ರಮ್ ಅಲ್ಲಿ ಇವತ್ತು ರಿಜಿಸ್ಟ್ರೇಷನ್ ಅನ್ನ ಮಾಡಿದ್ದಾರೆ. ಎಲ್ಲರೂ ಮಾಡ್ಕೋಬಹುದು, ಇಲ್ಲಿ ಕೂತಿರುವಂತವ್ರು ಕೂಡ ಇದರಲ್ಲಿ ಮಾಡ್ಕೋಬಹುದು. ಈ ಇ-ಶ್ರಮ್ ಜೊತೆ ನಾವು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅನ್ನ ಜೋಡಿಸಿದ್ವಿ, ಸುಮಾರು 12 ಡಿಪಾರ್ಟ್ಮೆಂಟ್ ಅನ್ನು ಜೋಡಿಸಿದ್ವಿ. ಅದರಲ್ಲಿ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಬರುತ್ತೆ, ಅದರಲ್ಲಿ ಆಯುಷ್ಮಾನ್ ಕಾರ್ಡ್ ಬರುತ್ತೆ, ಬೇರೆ ಬೇರೆ ಇಲಾಖೆ ಬೇರೆ ಬೇರೆ ಯೋಜನೆಗಳನ್ನ ಕೂಡ ಅದಕ್ಕೆ ಜೋಡಿಸುವಂಥದ್ದನ್ನ ನಾವು ಇ-ಶ್ರಮ್ ಪೋರ್ಟಲ್ ಮೂಲಕ ನಾವು ಮಾಡಿಸ್ತಾ ಇದ್ದೀವಿ. ಅದರ ಜೊತೆಗೆ ಇವತ್ತು ಮುಖ್ಯವಾಗಿ ಇನ್ಫಾರ್ಮಲ್ ವರ್ಕರ್ಸ್ಗೆ ನಾವು ಈ ಫೆಸಿಲಿಟಿಯನ್ನು ಕೊಡಬೇಕು. ಜೊತೆಗೆ ಗಿಗ್ ವರ್ಕರ್ಸ್ ಮತ್ತು ಪ್ಲಾಟ್ಫಾರ್ಮ್ ವರ್ಕರ್ಸ್ ಇವತ್ತಿನ ಟ್ರೆಂಡ್. ಇವತ್ತು ನಾವು ಏನೇ ಸಾಮಾನು ತರಿಸಿದ್ರು ಅಮೆಝಾನ್ ಇಂದ ತರಿಸ್ತೀವಿ, ಫ್ಲಿಪ್ಕಾರ್ಟ್ ಇಂದ ತರಿಸ್ತೀವಿ, ಬ್ಲಿಂಕೆಟ್ ಇಂದ ತರಿಸ್ತೀವಿ, ಝೊಮ್ಯಾಟೊದಿಂದ ತರಿಸ್ತೀವಿ, ಓಲಾ ಕಾರ್ ಇದೆ, ರ್ಯಾಪಿಡೋ ಇದೆ. ಈ ರೀತಿಯ ವರ್ಕರ್ಸ್ ಇದ್ದಾರೆ. ಅಂದ್ರೆ ಒಂದು ವರ್ಕರು, ಒಬ್ಬ ವ್ಯಕ್ತಿ 4 ಕಡೆ ಕೆಲಸ ಮಾಡ್ತಾನೆ. ಬೆಳಿಗ್ಗೆ ಅವನು ರ್ಯಾಪಿಡೋದಲ್ಲಿ ಅಥವಾ ಓಲಾದಲ್ಲಿ ಕಾರ್ ಓಡಿಸ್ತಾನೆ, ಮಧ್ಯಾಹ್ನ ಎಲ್ಲೋ ಝೊಮ್ಯಾಟೊದಲ್ಲಿ ಅವನು ಕೆಲಸ ಮಾಡ್ತಾನೆ, ರಾತ್ರಿ ಪೂರ್ತಿ ಝೊಮ್ಯಾಟೊದಲ್ಲಿ ಕೆಲಸ ಮಾಡೋರಿದ್ದಾರೆ, ಸ್ವಿಗ್ಗಿಯಲ್ಲಿ ಕೆಲಸ ಮಾಡೋರಿದ್ದಾರೆ, ಡೇ ಟೈಮಲ್ಲಿ ಗಾಡಿ ಓಡಿಸ್ತಾರೆ, ರಾತ್ರಿ ಸ್ವಿಗ್ಗಿಯಲ್ಲಿ ಕೆಲಸ ಮಾಡ್ತಾರೆ. ಇದಕ್ಕೆ ನಾವು ಗಿಗ್ ಮತ್ತು ಪ್ಲಾಟ್ಫಾರ್ಮ್ ವರ್ಕರ್ಸ್ ಅಂತ ಹೇಳ್ತೀವಿ.
ಎಷ್ಟು ಜನ ಇರ್ಬೋದು ದೇಶದಲ್ಲಿ ಕರೆಕ್ಟ್ ಅಂದಾಜಿಲ್ಲ. ಅದಕ್ಕೂ ರಿಜಿಸ್ಟ್ರೇಷನ್ ಯಾರು ಇವತ್ತಿನ ತನಕ ಮಾಡಿಸಿಲ್ಲ. ಆದ್ರೆ ಇವತ್ತು ಅದಕ್ಕೂ ನಾವು ಒಂದು ಫೆಸಿಲಿಟಿ ಮಾಡಿದ್ದೀವಿ. ಸುಮಾರು 75 ಲಕ್ಷ 1 ಕೋಟಿಯಷ್ಟು ಜನ ಇರ್ಬೋದು ಅನ್ನುವಂತ ಅಂದಾಜಿದೆ. ಆನ್ ಬೋರ್ಡ್ ಆಗಿ ನಮ್ಗೆ ಸುಮಾರು 53.75 ಲಕ್ಷ ಜನ ಇವತ್ತು ಆನ್ ಬೋರ್ಡ್ ಆಗಿದ್ದಾರೆ. ಅಂದ್ರೆ ನಮ್ಮ ಇದರಲ್ಲಿ ಬಂದಿದ್ದಾರೆ, ಪೋರ್ಟಲ್ ಅಲ್ಲಿ ಬಂದಿದ್ದಾರೆ. ಸುಮಾರು 11 ಅಗ್ರಿಗೇಟರ್ಸ್ಗೆ, ಅದರಲ್ಲಿ ಝೊಮ್ಯಾಟೊ, ಸ್ವಿಗ್ಗಿ, ರ್ಯಾಪಿಡೋ, ಓಲಾ, ಈ ರೀತಿ ಬೇರೆ ಬೇರೆ ಅಗ್ರಿಗೇಟರ್ಸ್ ಅನ್ನ ನಾವು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಚಿಂತಿದ್ದೀವಿ. ಇವರಿಗೆ ನಾವು ಏನು ಫೆಸಿಲಿಟಿ ಕೊಡ್ಬೋದು, ಇವರಿಗೆ ನಾವು ಹೇಗೆ ಇನ್ಶೂರೆನ್ಸ್ ಕೊಡ್ಬೋದು, ಇವರಿಗೆ ನೀವು ಹೇಗೆ PPF ಕೊಡ್ಬೋದು, ಇದನ್ನ ನಾವು ಕರೆದು ಒಂದೊಂದು ಕಂಪನಿಯನ್ನು ಕರೆದು ನಾವು ಮೀಟಿಂಗ್ ಮಾಡಿದ್ವಿ. ನಮ್ಮ ಮನ್ಸುಖ್ ಭಾಯಿ ಮತ್ತು ನಮ್ಮ ಎಲ್ಲ ಸೆಕ್ರೆಟರಿಗಳು ಸೇರಿ ನೀವು ಏನು ಫೆಸಿಲಿಟಿ ಕೊಡ್ಬೋದು ಅಂತ ಹೇಳಿ. ಅದಕ್ಕಾಗಿ ಈ ಸರಿ ಬಜೆಟ್ ಅಲ್ಲಿ ಕೂಡ ಗಿಫ್ಟ್ ಮತ್ತು ಪ್ಲಾಟ್ಫಾರ್ಮ್ ಅವಕಾಶ ಶಬ್ದ ಬಂದಿದೆ. ಅದಕ್ಕೆ ಅಂತವರಿಗೆ ಕೂಡ ಇವತ್ತು ಲೈಫ್ ಅನ್ನ ಸೆಕ್ಯೂರ್ ಮಾಡೋದಕ್ಕೆ ನಾವು ವಿಶೇಷವಾದಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ನಮ್ಗೆ ಹೆಮ್ಮೆ ಇರುವಂತದ್ದು, ಕಳೆದ 2017ರಿಂದ 2025 ತನಕ ಇವತ್ತು ಕೇಳ್ತಾರೆ ಜಾಬ್ ಎಲ್ಲಿ ಕೊಟ್ರಿ ನೀವು, ಮೋದಿಯವರು ಹೇಳಿದ್ರು ಕೆಲಸ ಕೊಡ್ತೀವಿ, ಎಂಪ್ಲಾಯ್ಮೆಂಟ್ ಕೊಡ್ತೀವಿ, ಎಲ್ಲಿ ಕೊಟ್ರಿ ಅಂತ ಪ್ರಶ್ನೆ ಕೇಳ್ತಾರೆ. ಈ ಪ್ರಶ್ನೆಗೆ ಉತ್ತರ ಅಂತಂದ್ರೆ ನಮ್ಗೆ ಗೊತ್ತಿಲ್ಲ ಇನ್ಫಾರ್ಮ್ ವರ್ಕರ್ಸ್ ಎಷ್ಟು ಜನ ಕೆಲಸಕ್ಕೆ ಜಾಯಿನ್ ಆಗಿದ್ದಾರೆ ಅಂತ. ಇನ್ನು ಕೆಲವರು ಎಂಟರ್ಪ್ರಿನರ್ಸ್ ಇರ್ತಾರೆ ಅಥವಾ ಇಂಡಸ್ಟ್ರಿ ಅವರು ಇರ್ತಾರೆ. ಅವರು ESI ಅಥವಾ ESI ಇಂದ ಹೊರಗೆ ಬರೋದಕ್ಕೆ ಅಥವಾ EPF ದಿಂದ ಹೊರಗೆ ಬರೋದಕ್ಕೆ 20 ವರ್ಕರ್ಸ್ ಇಂದ ಮೇಲೆ ಇದ್ರೆ ನಾವು EPF ಕಟ್ಟಬೇಕು. ಅದಕ್ಕಾಗಿ ಏನ್ ಮಾಡ್ತಾರೆ, ಕಡಿಮೆ ವರ್ಕರ್ಸ್ ಅಂತ ತೋರಿಸ್ಕೊಳ್ತಾರೆ. 5 ಜನ ಇದ್ದಾರೆ, 6 ಜನ ಇದ್ದಾರೆ, 10 ಜನ ಇದ್ದಾರೆ ಅಂತ ತೋರಿಸ್ಕೊಳ್ತಾರೆ. ಅಂತದೆಲ್ಲ ಬಿಟ್ಬಿಟ್ಟು ಇವತ್ತು ದೇಶದಲ್ಲಿರುವಂತ ಒಟ್ಟು ಜನಸಂಖ್ಯೆಗೆ ನಾವು ಈ ಫೆಸಿಲಿಟಿಯನ್ನು ಕೊಡುವಂತ ದೃಷ್ಟಿಯಿಂದ ನಾವು ಯೋಚನೆ ಮಾಡ್ತೇವೆ. ಗಿಫ್ಟ್ ಮತ್ತು ಪ್ಲಾಟ್ಫಾರ್ಮ್ ವರ್ಕರ್ಸ್ ಆಯ್ತು, ಟಿವಿ ಎಲ್ಲರಿಗೂ ಕೂಡ ಸೌಲಭ್ಯವನ್ನು ಕೊಡುವಂತ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಅವರಿಗೆ ಸೌಲಭ್ಯವನ್ನು ಕೊಡ್ಬೇಕನ್ನುವಂತ ಯೋಚನೆಯನ್ನ ಮಾಡ್ತಾ ಇದೆ. ಜೊತೆಗೆ ಇವತ್ತು ನಮ್ಮ ಮುಂದೆ ಇರುವಂತದ್ದು ಮುಖ್ಯವಾಗಿ ಎಷ್ಟು ಜನ EPF ಜಾಯ್ನ್ ಆಗಿರ್ಬೋದು. ನಾನು ಅದೇ ಹೇಳಿದೆ, ಕೇಂದ್ರ ಸರ್ಕಾರಕ್ಕೆ ದೂರವರಿದ್ದಾರೆ. ಆದ್ರೆ ನಮ್ಮ ಹತ್ರ ಇರುವ ಅಂಕಿ ಅಂಶ 2017ರಿಂದ 2025 ತನಕ, ಅಂದ್ರೆ ಸುಮಾರು 6 ವರ್ಷ, 25 ಪೂರ್ತಿ ಆಗಿಲ್ಲ, ಕೇವಲ 6 ವರ್ಷದಲ್ಲಿ 7.1 ಕೋಟಿ ಜನ ಹೊಸದಾಗಿ EPF ಜಾಯ್ನ್ ಆಗಿದ್ದಾರೆ. ಅಂದ್ರೆ ಫಾರ್ಮರ್ ವರ್ಕರ್ಸ್ ಆಗಿದ್ದಾರೆ. 7.1 crore people are joined to EPF in the span of 6 years. ಕೇವಲ 6 ವರ್ಷಗಳಲ್ಲಿ 7.1 ಕೋಟಿ ಜನ EPF ಜಾಯಿನ್ ಆಗಿದ್ದಾರೆ ಅಂದ್ರೆ ಅವ್ರಿಗೆ ಕೆಲಸ ಸಿಕ್ಕಿದೆ. ಅವರು ದುಡ್ಡು ಕಟ್ತಾ ಇದ್ದಾರೆ, ಅವರ ದುಡ್ಡು ರಿಡಕ್ಷನ್ ಆಗ್ತಾ ಇದೆ, ಇದು ಅರ್ಥ. ಅದಕ್ಕಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ದೇಶದಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾ ಇದೆ. ಅದರ ಜೊತೆಗೆ ಹೊರ ದೇಶದಲ್ಲಿ ನಾವು ಕಲಿಸ್ತೇವೆ. ಇವತ್ತು ಬೇರೆ ಬೇರೆ ದೇಶಗಳು, ನಾವು G20ಗೆ ಹೋಗ್ತೀವಿ, ಇಲ್ಲೂ ನಾವು ಮಾಡಿದ್ವಿ, ಬೇರೆ ದೇಶಕ್ಕೂ ನಾವು ಹೋಗಿದ್ವಿ. ನಾನು ಲಾಸ್ಟ್ ಟೈಮ್ ಬ್ರೆಜಿಲ್ಗೆ G20ಗೆ ಹೋದಾಗ ಎಲ್ಲಾ ದೇಶಗಳವರು ನಮ್ಮ ಹತ್ರ ಹೇಳಿದ್ರು, ನಮ್ಗೆ ಸ್ಕಿಲ್ಡ್ ವರ್ಕರ್ಸ್ ಬೇಕು, ನಮ್ಗೆ ನರ್ಸಸ್ ಕಲಿಸಿ, ನಮ್ಗೆ ಟೆಕ್ನಿಷಿಯನ್ ಕಲಿಸಿ, ನಮ್ಗೆ ಪ್ಲಂಬರ್ಸ್ ಕಲಿಸಿ, ನಮ್ಗೆ ಬೇರೆ ಬೇರೆ ರೀತಿಯ ಕೆಲಸದವರು ಮಾಡೋರು ಬೇಕು, ಅದೇ ನೀವು ಟ್ರೈನ್ ಮಾಡಿ ಕಲಿಸಿ. ಈ ರೀತಿಯ ವಿನಂತಿಯನ್ನ ಬೇರೆ ಬೇರೆ ದೇಶದವರು ಇರ್ತಾರೆ. ಅದಕ್ಕಾಗಿ ಒಂದು ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಇನ್ನೊಂದು ಸರ್ವಿಸ್ ಸೆಕ್ಟರ್ ಅಲ್ಲಿ ನಾವು ಎಷ್ಟು ವರ್ಕರ್ಸ್ ಅನ್ನ ಬೇರೆ ದೇಶಕ್ಕೆ ಕಳಿಸ್ಬೋದು, ಎಷ್ಟು ಜನ ಉದ್ಯೋಗ ಸೃಷ್ಟಿ ಮಾಡ್ಬೋದು. ಆ ಹೊರ ದೇಶದ ಹೊರತುಪಡಿಸಿ ನಮ್ಮ ದೇಶದಲ್ಲಿ EPF ಜಾಯ್ನ್ ಆಗ್ಬೇಕಂದ್ರೆ ಅವ್ರು ನಮ್ಮ ದೇಶದಲ್ಲಿ ಇರ್ಬೇಕು. ಹೊರ ದೇಶದವರು ಬಂದು EPF ಜಾಯ್ನ್ ಆಗಕ್ಕೆ ಆಗಲ್ಲ. ಅಂಥದನ್ನು ಕೂಡ ಇವತ್ತು ಪ್ರಯತ್ನವನ್ನ ಭಾರತ ಸರ್ಕಾರ ಮಾಡ್ತಾ ಇದೆ. ನಿಮ್ಮ ಮೂಲಕ ನಾನೊಂದು ವಿನಂತಿ ಮಾಡುವಂಥದ್ದು, ಮೊನ್ನೆ ಒಂದು ಸುಳ್ಯದಲ್ಲಿ ಒಂದು ಘಟನೆ ನಡೀತು. ಒಬ್ಬ ಯುವಕ ಫಿಶರೀಸ್ ಮಾಡಿದ್ದ, ಮಂಗಳೂರು ಫಿಶರೀಸ್ ಕಾಲೇಜಲ್ಲಿ. ಅವನಿಗೆ ಯಾರೋ ಜಾಬ್ ಕೊಡಿಸ್ತೀವಿ ಅಂತ ಹೇಳಿ ಒಪ್ಪಿಸಿದ್ರು. ಎಲ್ಲಿ ಜಾಬ್ ಕೊಡಿಸ್ತೀವಿ, ಯುರೋಪ್ ಅಲ್ಲಿ, ಜರ್ಮನಿಯಲ್ಲಿ ಜಾಬ್ ಕೊಡಿಸ್ತೀವಿ ಅಂತ ಒಪ್ಪಿಸಿದ್ರು. ಥೈಲ್ಯಾಂಡ್ಗೆ ಕರ್ಕೊಂಡು ಹೋದ್ರು, ಥೈಲ್ಯಾಂಡ್ ಅಲ್ಲಿ ಕೂಲಿಗಿದ್ರು. ಇಂಥ ಹಲವಾರು ಫ್ರಾಡ್ ಕಂಪನಿಗಳು, ಅಪಾಯಿಂಟ್ಮೆಂಟ್ ಮಾಡುವಂತ ಕಂಪನಿಗಳು ಇವತ್ತು ಹುಟ್ಕೊಂಡಿದ್ದಾವೆ. ಅವರನ್ನ ನಂಬಿಸ್ತಾರೆ, ಕರ್ಕೊಂಡು ಹೋಗ್ತಾರೆ, ಯಾವುದೇ ದೇಶದಲ್ಲಿ ಕರ್ಕೊಂಡು ಹೋಗಿ ಅವ್ರಿಗೆ ಕೂಲಿಗೆ ಬಿಟ್ಬಿಟ್ಟು ಅವರ ಪಾಸ್ಪೋರ್ಟ್ ಕಿತ್ಕೊಂಡು ಹೋಗುವಂಥದ್ದು ದೇಶದಲ್ಲಿ ನಡೀತಾ ಇದೆ. ಆ ಹುಡುಗ ಥೈಲ್ಯಾಂಡ್ ಅಲ್ಲಿ ಸುಸೈಡ್ ಮಾಡ್ಕೊಂಡು, ತುಂಬಾ ನಮ್ಗೆ ಹತ್ತಿರದವನು, ಸುಳ್ಯದ ನಮ್ಮ ಊರಿಂದ ಇನ್ನೊಂದು 6 ಕಿಲೋಮೀಟರ್ ಅಲ್ಲಿ ಇರುವಂತ ಊರಿನ ಹುಡುಗ, ತಂದೆ ಇಲ್ಲ, ದುಡಿಯುವಂತ ವ್ಯಕ್ತಿಯನ್ನ ಅವ್ರು ಕಳ್ಕೊಂಡಿದ್ದಾರೆ. ಅಂದ್ರೆ ಇಂಥ ಮೋಸ ಹೋಗೋ, ನಾನು ನಿಮ್ಮ ಮೂಲಕ ಮಾಧ್ಯಮದ ಸ್ನೇಹಿತರ ಮೂಲಕ ವಿನಂತಿ ಮಾಡೋದು, ಇಂಥ ಹಲವಾರು ಜನ ಫ್ರಾಡ್ ಕಂಪನಿ
ಕಂಪನಿಗಳು ಇವತ್ತು ವಿದೇಶದಲ್ಲಿ ನಾವು ಜಾಬ್ ಕೊಡಿಸ್ತಿದೀವಿ ಅಂತ ಉಟ್ಕೊಂಡಿದ್ದಾರೆ. ಅದಕ್ಕಾಗಿ ಗವರ್ಮೆಂಟ್ ಆಫ್ ಇಂಡಿಯಾದ ಪೋರ್ಟಲ್ ಇದೆ, ಗವರ್ಮೆಂಟ್ ಆಫ್ ಇಂಡಿಯಾ ರಿಜಿಸ್ಟ್ರೇಷನ್ ಮಾಡಿದೆ. ಇಂಥವರು ಮಾತ್ರ ವಿದೇಶಕ್ಕೆ ವರ್ಕರ್ಸ್ ಅನ್ನ ಸಪ್ಲೈ ಮಾಡಬಹುದು ಅನ್ನುವಂಥದ್ದನ್ನ ಈಗಾಗಲೇ ನಾವು ರಿಜಿಸ್ಟ್ರೇಷನ್ ಮಾಡಿದ್ವಿ. ಆ ರಿಜಿಸ್ಟ್ರೇಷನ್ ಅನ್ನ ನೋಡ್ಕೊಂಡು ಜನ ದಯಮಾಡಿ ಅಂತ ಕಂಪನಿಗಳ ಮೂಲಕನೇ ವಿದೇಶಕ್ಕೆ ಹೋಗ್ಬೇಕು. ಮತ್ತೆ ಅಂತವರಿಗೆ ನಾವು ಪಾಸ್ಪೋರ್ಟ್ ಆಗಲಿ ವೀಸಾದಾಗಲಿ ಮಾತಾಡ್ಬೇಕು, ಅಂತವರಿಗೆ ಮಾತ್ರ ದುಡ್ಡು ಕೊಡ್ಬೇಕು. ಹಲವಾರು ಜನ ದುಡ್ಡು 1 ಲಕ್ಷ 2 ಲಕ್ಷ ಕಿತ್ಕೊಂತಾರೆ, ಮತ್ತೆ ಅವ್ರು ನಾಪತ್ತೆ ಆಗ್ತಾರೆ. ಇಂಥ ಫ್ರಾಡ್ ಕಂಪನಿಗಳ ಬಗ್ಗೆ ನಿಗಾ ವಹಿಸಬೇಕಾದಂತ ಬಹಳ ದೊಡ್ಡ ಜವಾಬ್ದಾರಿ ಇದೆ. ನಾವು ಹಲವಾರು ಪ್ರಯತ್ನವನ್ನ ಸರ್ಕಾರದ ವತಿಯಿಂದ ಮಾಡ್ತಾ ಇದ್ದೀವಿ, ರಾಜ್ಯ ಸರ್ಕಾರಗಳಿಗೆ ಬರ್ತಿದ್ದೀವಿ. ಆದ್ರೂ ಕೂಡ ಇದು ನಿರಂತರವಾಗಿ ನಡೀತಾ ಇದೆ. ನಿಮ್ಮ ಮೂಲಕ ವಿನಂತಿ ಮಾಡ್ತೀನಿ, ನಮ್ಮದೇ ರಾಜ್ಯದಲ್ಲಿ ಮೊನ್ನೆ ಇವಾಗ 2-3 ತಿಂಗಳ ಹಿಂದೆ ನಡೆದಿರುವಂತ ಸುಳ್ಳಿನ ಘಟನೆಯನ್ನ ನಾನು ಉಲ್ಲೇಖ ಮಾಡ್ತಾ ಇದ್ದೀನಿ. ಇಂಥದಕ್ಕೆ ಬಲಿಯಾಗಬಾರ್ದು ಅನ್ನೋಂಥ ವಿನಂತಿಯನ್ನ ಮಾಡ್ತಿದ್ದೀವಿ. ESIC ಇನ್ನೊಂದು ನಮ್ಮ ಡಿಪಾರ್ಟ್ಮೆಂಟಿನ ಭಾಗ. ಇವತ್ತು ESICಯಲ್ಲಿ ಹಿಂದೆ ಸುಮಾರು 15-16 ಸಾವಿರ ಬೆಡ್ಗಳಿದ್ವು, ಅದರಲ್ಲಿ 28,000 ಜನ ಸೇರಿಸಿದ್ದೀವಿ. ನಮ್ಮ ಪಾಲಿಸಿ ಇರುವಂಥದ್ದು ESIC ಇವತ್ತು ಸುಮಾರು 60 ಹಾಸ್ಪಿಟಲ್ ಕೇಂದ್ರ ಸರ್ಕಾರ ನಡೆಸುತ್ತೆ, ರಾಜ್ಯ ಸರ್ಕಾರ ಸುಮಾರು 160 ನಡೆಸುತ್ತೆ. ಆದ್ರೆ ಮೋದಿಯವರ ಮನಸ್ಸಲ್ಲಿ ಇರುವಂತದ್ದು ಪ್ರತಿಯೊಂದು ಜಿಲ್ಲೆಯಲ್ಲಿ ESI ಹಾಸ್ಪಿಟಲ್ ಆಗ್ಬೇಕು. ಅದರ ಜೊತೆಗೆ ನಾವು ಇನ್ನೊಂದು ಪಾಲಿಸಿ ಮಾಡ್ತಾ ಇದ್ದೀವಿ. ಯಾರು ಆಯುಷ್ಮಾನ್ ಹಾಸ್ಪಿಟಲ್ ನಾವು ಈಗಾಗಲೇ ಅನ್ಫೈನಲ್ ಮಾಡಿದೆ ಕೇಂದ್ರ ಸರ್ಕಾರ, ಆಯುಷ್ಮಾನ್ ಅಲ್ಲಿ ಯಾರೇ ಅಡ್ಮಿಟ್ ಆಗಲಿ ಅವರಿಗೆ 0 ಬಿಲ್ಲಿಂಗ್ ಅಂತೀವಿ. ಅಂದ್ರೆ ಯಾವುದೇ ಕಾರ್ಮಿಕ IP ಹೋಲ್ಡರ್ ಸುಮಾರು 3.75 ಕ್ರೋರ್ಸ್ IP ಹೋಲ್ಡರ್ಸ್ ಇದ್ದಾರೆ, ಅವರ ಫ್ಯಾಮಿಲಿಗೂ ಕೂಡ ಫೆಸಿಲಿಟಿ ಸಿಗುತ್ತೆ. ಅದು ಸೇರಿದ್ರೆ ಸುಮಾರು 15.5 ಕೋಟಿ ಜನ IP ಹೋಲ್ಡರ್ಸ್, ESICಯ ಕಾರ್ಡ್ ಹೋಲ್ಡರ್ಸ್ ನಮ್ಮ ದೇಶದಲ್ಲಿ ಇದ್ದಾರೆ. ಅಂದ್ರೆ 15 ಕೋಟಿ ಜನಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ಬೇಕು. ಅದರಲ್ಲಿ ಸುಮಾರು 6-7 ಕೋಟಿ ಜನ ಪ್ರತಿ ವರ್ಷ ಅಡ್ಮಿಟ್ ಆಗುವವರು, ಡಿಸ್ಚಾರ್ಜ್ ಆಗುವವರು ಇರ್ತಾರೆ. ಕೆಲವರು ಆರೋಗ್ಯವಂತರಾಗಿದ್ರೆ ಆಗಲ್ಲ, ಇಲ್ಲ ಫ್ಯಾಮಿಲಿಯವರು ಅಪ್ಪನೋ ಅಮ್ಮನೋ ಯಾರೋ ಕೊಟ್ಟು ಅಡ್ಮಿಟ್ ಆಗ್ತಾರೆ. ಪ್ರತಿ ವರ್ಷ ಸುಮಾರು 6-7 ಕೋಟಿ ಜನ. ಅವರಿಗೆ ಫೆಸಿಲಿಟಿ ಕೊಡೋದಕ್ಕೆ ಇವತ್ತು ESIS ಅಲ್ಲಿ ತುಂಬಾ ಕಡೆ ಡಾಕ್ಟರ್ಸ್ ಇಲ್ಲ, ಸ್ಪೆಷಲಿಸ್ಟ್ ಬರಲ್ಲ. ಗವರ್ಮೆಂಟ್ ಹಾಸ್ಪಿಟಲ್ ಎಲ್ಲ ಕಡೆ ಸಮಸ್ಯೆ ಇದೆ. ಅದು ರಾಜ್ಯ ಸರ್ಕಾರದಿರ್ಬೋದು ಅಥವಾ ಕೇಂದ್ರ ಸರ್ಕಾರದಿರ್ಬೋದು. ನಮ್ಗೆ ಸ್ಪೆಷಲಿಸ್ಟ್ ಸಿಗಲ್ಲ, ಡಾಕ್ಟರ್ ಸಿಗ್ತಾರೆ, MBBS ಡಾಕ್ಟರ್ ಸಿಗ್ತಾರೆ, ಆದ್ರೆ ಸ್ಪೆಷಲಿಸ್ಟ್ ಸಿಗಲ್ಲ. ಈ ಕಾರಣಕ್ಕಾಗಿ ಇವತ್ತು ನಮ್ಮ ESIC ಹಾಸ್ಪಿಟಲ್ಗೆ ಬರುವಂತ IP-ಗಳಿಗೆ ತೊಂದರೆ ಆಗಬಾರ್ದು, ಅವರಿಗೆ ಕೂಡ ಲೈಫ್ ಬಚಾವ್ ಮಾಡ್ಕೊಳ್ಳೋಕೆ ಒಳ್ಳೆ ಫೆಸಿಲಿಟಿ ಸಿಗ್ಬೇಕು ಅಂತ ಹೇಳಿ ನಾವು ಈ ವರ್ಷ ಈ ಪಾಲಿಸಿಯನ್ನ ಬದಲಾವಣೆ ಮಾಡ್ತಾ ಇದ್ದೀವಿ. ಕೇವಲ ಆಸ್ಪತ್ರೆ ಕಟ್ಟು, ಅಲ್ಲಿ ಡಾಕ್ಟರ್ಸ್ ಇಲ್ಲ, ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ವೇಸ್ಟ್ ಆಯಿತು. ಇದರ ಬದಲಾಗಿ ಯಾವ ಆಯುಷ್ಮಾನ್ ಹಾಸ್ಪಿಟಲ್ಗೆ ನಾವು ಎಂಪೈನಲ್ ಮಾಡಿದ್ವಿ ಮತ್ತೆ ESIC ಹಾಸ್ಪಿಟಲ್ಗೆ ನಾವು ಎಂಪೈನಲ್ ಮಾಡಿದ್ವಿ, ಆ ಆಸ್ಪತ್ರೆಯಲ್ಲಿ ನಾವು ನಮ್ಮ ಅಧಿಕಾರಿಯನ್ನು ಬಿಡ್ತೀವಿ. ಅವರು ಯಾರು ನಮ್ಮ IPS ಬರ್ತಾರೆ ಅದರ ರಿಜಿಸ್ಟ್ರೇಷನ್ ಮಾಡ್ತಾರೆ. ನಾವು ESI ಹಾಸ್ಪಿಟಲ್ಗೆ ಹೋದ್ರೆ ಅಥವಾ ಈಗ ಎಂಪೈನಲ್ ಹಾಸ್ಪಿಟಲ್ಗೆ ಹೋದ್ರೆ 0 ಬಿಲ್ಲಿಂಗ್. ಯಾಕಂದ್ರೆ ESIC ಅವರ ಬಿಲ್ಲನ್ನ ಕಟ್ಟಿಕೊಡುತ್ತೆ. ಬರುವಂತ ದಿನದಲ್ಲಿ ಆಯುಷ್ಮಾನ್ ಹಾಸ್ಪಿಟಲ್ ಕೂಡ ESI IP ಹೋಲ್ಡರ್ಸ್ ಮತ್ತು ಅವರ ಫ್ಯಾಮಿಲಿಗೆ 0 ಬಿಲ್ಲಿಂಗ್ ಮಾಡುವ ಒಂದು ನಿರ್ಣಯವನ್ನು ಕೂಡ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಬರುವಂತ ದಿನದಲ್ಲಿ ಅದು ಕೂಡ ಬರುವಂತಿದೆ. ಅದಕ್ಕಾಗಿ ಹೆಚ್ಚು ನಾನು ಮಾತಾಡದೇನೆ ನಮ್ಮ ಇಲಾಖೆ ಬಗ್ಗೆ ಇಷ್ಟನ್ನ ನಾನು ಹೇಳಿದ್ದೀನಿ. ನಿಮ್ಮೆಲ್ಲರಿಗೆ ಕೂಡ ವಂದನೆಗಳು. ಬರುವಂತ ಸಂದರ್ಭದಲ್ಲಿ ಮುಂದಿನ 1-2-3 ತಿಂಗಳಲ್ಲಿ ಮತ್ತೆ ನಾವು ಸೇರೋಣ. ನಮ್ಮ ಇಲಾಖೆಯ ಈ ವರ್ಷದ, ಯಾಕಂದ್ರೆ ಈ ವರ್ಷ ಬಜೆಟ್ ಆಗಿದೆ, ಈ ಬಜೆಟ್ ಮತ್ತೆ ಇವತ್ತು ಹೊಸದಾಗಿ ಆಗಬೇಕು. ಈ ವರ್ಷದ ಬಜೆಟ್ ಬಗ್ಗೆ ಚರ್ಚೆ ಆಗಬೇಕು. ಅದರ ಇಂಪ್ಲಿಮೆಂಟೇಷನ್ಗೆ ನಾವು ಕಾರ್ಯಾಚರಣೆಯನ್ನು ಶುರು ಮಾಡಬೇಕಾಗಿದೆ. ಮತ್ತೆ ಮತ್ತೊಂದ್ಸರಿ ಸೇರೋಣ ಅನ್ನುವಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೆ ಕೂಡ ವಂದನೆಯನ್ನ ಸಲ್ಲಿಸಿ, ದಯಮಾಡಿ ಎಲ್ಲರೂ ಕೂಡ ನೀವು ನಮ್ಮ ಒಟ್ಟಿಗೆ ನಾವು ಎಲ್ಲರೂ ಒಟ್ಟಿಗೆ ಸೇರಿ ಊಟವನ್ನು ಕೂಡ ಮಾಡೋಣ ಅನ್ನೋದನ್ನ ಕೇಳ್ಕೊಂತ ನಿಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತು ನಮ್ದು ಜಾಗ ಕ್ಲಿಯರ್ ಆಗೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ಇದು ಆಗಿ ಸುಮಾರು 3 ತಿಂಗಳೇ ಆಯಿತು ಪ್ರೋಸೆಸ್ ಆಗಿ. ಬಟ್ ಅವರ ಹತ್ರ ರೆಕಾರ್ಡ್ ಸಿಗ್ಲಿಲ್ಲ. ಅಂದ್ರೆ KIDBಯಲ್ಲಿ ಜಮೀನ ರೆಕಾರ್ಡನ್ನೇ ಕಳ್ಕೊಂಡಿದ್ವಿ. ಈ ಪೀಂಗೆ ಏರಿಯಾಕ್ಕೆ KIDBಯಲ್ಲಿ ಜಮೀನ್ ರೆಕಾರ್ಡ್ ಇಲ್ಲ ಈಗ. ಅದಕ್ಕಾಗಿ ಇವತ್ತು ನಾವು NSIC ಕೇಳಿದಾಗ ಗೊತ್ತಾಯಿತು ರೆಕಾರ್ಡ್ ಕಳ್ಕೊಂಡಿದ್ದಾರೆ. KIDBಯಲ್ಲಿ ಇಲ್ಲ, ಸರ್ಕಾರದಲ್ಲಿ ಇಲ್ಲ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಇಲ್ಲ, ಎಲ್ಲೂ ಇಲ್ಲ ಅಂತ. ಅದಕ್ಕೆ ನಾವು CS-ಗೆ ನಾನು ಫೋನ್ ಮಾಡಿದ್ದೆ, ದಯಮಾಡಿ ಇದಕ್ಕೆ ರೆಕಾರ್ಡ್ ಅನ್ನ ಕ್ರಿಯೇಟ್ ಮಾಡಿ ಖಾತಾ ಮಾಡಿಸಿ ನಮ್ಗೆ ಜಮೀನು ಕೊಡಿ. ಜಮೀನು ಗುರುತು ಮಾಡಿದ್ದಾರೆ, ಆದ್ರೆ ಖಾತಾ ಶಿಫ್ಟ್ ಆಗದೆ NSIC ಅವರು ದುಡ್ಡು ಕೊಡಲ್ಲ. ಅದೇ ಕೇಂದ್ರ ಸರ್ಕಾರದಲ್ಲಿ ಆ ಪಾಲಿಸಿ ಇಲ್ಲ. ನೀವು ಜಾಗ ಶಿಫ್ಟ್ ಮಾಡಿದ್ರೆ ಮಾತ್ರ ದುಡ್ಡು ಸಿಗುತ್ತೆ, ಇಲ್ಲಾಂದ್ರೆ ಸಿಗಲ್ಲ. ಆದಷ್ಟು ಬೇಗ ಖಾತೆ ಆಗಿದೆ. ಖಾತೆ ಯಾವತ್ತಾಯ್ತು?
ನಾವು ಹಿಂಗೆ ತರ್ತೀವಿ ಜಾಗ 1.2 ಅಂದ್ರೆ ಇದನ್ನ ಒಂದು ಒಳ್ಳೆ ಸೆಂಟರ್ ಮಾಡ್ಬೇಕಂತ ತಲೆಯಲ್ಲಿ. ಎಲ್ಲರೂ ಸೇರಿ ಖಾಸಗಿಯಲ್ಲಿ ಈಗ ಇವತ್ತು ಯಾರೋ ಅಪೋಲೋ ಹೋಗ್ತಾನೆ ಅಂತಂದ್ರೆ ನಾವು ಎಂಪರಲ್ಲಿ ಈಗಾಗಲೇ ಆಯುಷ್ಮಾನ್ಗೆ ಮಾಡ್ಕೊಂಡಿದೀವಿ. ಅಲ್ಲಿ ನಮ್ಮ ಪೇಷಂಟ್ ಯಾಕೆ ಹೋಗ್ತಾರೆ? IP ಹೋಲ್ಡರ್ ಇಶ್ಯೂಡ್ಗೂ ಅಲ್ಲ, ಅವನಿಗೂ ಅಲ್ಲಿ ಒಳ್ಳೆ ಫೆಸಿಲಿಟಿ ಸಿಗ್ಬೇಕು. ಆ ದೃಷ್ಟಿಯಿಂದ ಇವತ್ತು ಹೊಸದಾಗಿ ಯೋಚನೆ. ನೀವು ಈಗ ನಾವು ದೊಡ್ಡಬಳ್ಳಾಪುರ ಹಾಸ್ಪಿಟಲ್ ಕಟ್ಟಿದ್ದೀವಿ, ನಾವು ರಾಜ್ಯ ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಮಾಡ್ಬೇಕು. ಅವ್ರು ತಗೊಳಕ್ಕೆ ರೆಡಿ ಇಲ್ಲ. ಹಾಸ್ಪಿಟಲ್ ಎಷ್ಟು 150-200 ಕೋಟಿ ಖರ್ಚು ಮಾಡಿ ಇಷ್ಟು ಒಳ್ಳೆ ಹಾಸ್ಪಿಟಲ್ ಕಟ್ಟಿದ್ದೀವಿ, ಕಟ್ಟಿ ಆಗಿದೆ, ಅವ್ರು ತಗೊಳಕ್ಕೆ ರೆಡಿ ಇಲ್ಲ. ಮಂತ್ರಿಗಳು ಹೇಳ್ತಾರೆ ನಮ್ಗೆ ಬೇಡ ಅಂತಂದ್ರೆ, ನಮ್ಗೆ ಡಾಕ್ಟರ್ಸ್ ಬೇಡ ಅಂದ್ರೆ ದುರುದ್ದೇಶ ಅಲ್ಲ, ನಮ್ಗೆ ಡಾಕ್ಟರ್ ಸಿಗಲ್ಲ, ಸ್ಪೆಷಲಿಸ್ಟ್ ಸಿಗಲ್ಲ, ಏನ್ ಮಾಡೋದು ಇದನ್ನ ಇಟ್ಕೊಂಡು ಅಂತ. ಇಲ್ಲ, ಅವರಿಗೊಂದು ಭಯ ಇರುತ್ತೆ, ದುಡ್ಡು ಬರುತ್ತೆ ಇಲ್ಲ. ಅದು ESIC ಅಲ್ಲಿ ಆಗಲ್ಲ. ಇಮಿಡಿಯೇಟ್ ಅವರಿಗೆ ESIC ಅವ್ರಿಗೆ ದುಡ್ಡು ಇರ್ತಲ್ಲ. ಯಾರು ಪೇಷಂಟ್ ಅಡ್ಮಿಟ್ ಆಗಿರ್ತಾರೆ ಅವ್ರದೇ ದುಡ್ಡು ಕಟ್ಟಾಗಿರುತ್ತೆ, ಆ ದುಡ್ಡನ್ನ ಸರ್ಕಾರ ಅವ್ರಿಗೆ ತಕ್ಷಣ ಕೊಡುತ್ತೆ. ಅದಕ್ಕಾಗಿ ಆ ಭಯ ಇಲ್ಲ. ಇವತ್ತು ಯಾರು ESI ಎಂಪ್ಲಾಯ್ಗಳು ಹಾಸ್ಪಿಟಲ್ಗೆ ಹೋಗ್ತಾರೆ ಅವ್ರಿಗೆ ಆ ತರ ಭಯ ಕಡಿಮೆ. ಕೆಲವು ಲೇಟ್ ಆಗ್ಬೋದು, 1 ತಿಂಗಳು ಲೇಟ್ ಆಗ್ಬೋದು, ಅಥವಾ ಯಾವ್ದೋ ಬಜೆಟ್ ಸಂದರ್ಭದಲ್ಲಿ 2 ತಿಂಗಳು ಲೇಟ್ ಆಗ್ಬೋದು, ಬಟ್ ಆ ತರ ಸಮಸ್ಯೆ ಆಗಲ್ಲ. ಆಯುಷ್ಮಾನಿಗೆ ಈಗಾಗಲೇ ನಿಮ್ಗೆ ಗೊತ್ತಿದೆ 5 ಲಕ್ಷ ತನಕ ಟೆಂಡರ್ ಬರುತ್ತೆ. ಆದ್ರೆ ESICಗೆ ESIC ಬೇಕು. ಅದು ಇಲಾಖೆ ಬೇರೆ, ಆದ್ರೆ ನಾವು ಅವ್ರ ಜೊತೆ ಹೋಗ್ತಾ ಇದೀವಿ ಅಷ್ಟೇ. ಕರ್ನಾಟಕದಲ್ಲಿ ಸ್ಟಾರ್ಟ್ಅಪ್ಸ್ ಟೋಟಲ್ ಎಷ್ಟಿದೆ ಅಂತ ನಂಗೆ ಈಗ ಮಾಹಿತಿ ಇಲ್ಲ, ನಾನು ಆಮೇಲೆ ಕೊಡ್ತೀನಿ. ಒಟ್ಟು ದೇಶದಲ್ಲಿ ಸುಮಾರು 1 ಲಕ್ಷಕ್ಕಿಂತ ಜಾಸ್ತಿ ಸ್ಟಾರ್ಟ್ಅಪ್ಗಳಿದ್ದಾವೆ, ಚೆನ್ನಾಗಿ ಮಾಡ್ತಿದ್ದಾವೆ. ಹಲವಾರು ಹೊಸ ಸ್ಟಾರ್ಟ್ಅಪ್ಗಳು ಚೆನ್ನಾಗಿ ಮಾಡ್ತಿದ್ದಾವೆ. ರಾಜ್ಯದಲ್ಲಿ ಎಕ್ಸಾಕ್ಟ್ ಸಂಖ್ಯೆ ಗೊತ್ತಿಲ್ಲ, ಮೇ ಬಿ ಅರೌಂಡ್ 5,000 ಇರಬೇಕು ಅಂತ ನಾನು ಮೇ ಬಿ ಫೈನಾನ್ಸ್ ಕಾರಣ ಇರ್ಬೋದು, ಅಥವಾ ಅವ್ರಿಗೆ ಮಾರ್ಕೆಟಿಂಗ್ ಸಿಗದೇ ಇರ್ಬೋದು, ಅಥವಾ ಬೇರೆ ಬೇರೆ ಕಾರಣ ಇರ್ಬೋದು, ತಿಳ್ಕೊಂಡಿಲ್ಲ. MSMEಗೆ PMEGPಗೆ ಸುಮಾರು ಟೋಟಲ್ PMEGPಯಲ್ಲಿ ಸುಮಾರು 5,000 ಬೇರೆ ಬೇರೆ ಇಂಡಸ್ಟ್ರಿ MSMEಗಳಿಗೆ ಇದು ಫೈನಾನ್ಸ್ ಆಗಿದೆ. ಅಂದ್ರೆ ಯಾರು PMEGPಯನ್ನ ತಗೊಂತಾರೆ ಅವರಿಗೆ ಅದು ಇದು ಆಗುತ್ತೆ. ಅದಕ್ಕೆ ರಾಜ್ಯ ಅಂತಿಲ್ಲ, ಫಸ್ಟ್ ಕಮ್ಸ್ ಫಸ್ಟ್. ಯಾರು ಪರ್ಫಾರ್ಮೆನ್ಸ್ ಮಾಡ್ತಾರೆ ಅವ್ರಿಗೆ ಸಿಗುತ್ತೆ. ಆಕ್ಚುಲಿ ಕರ್ನಾಟಕ ರಾಜ್ಯ ನಾವು ಚೆನ್ನಾಗೇ ಮಾಡ್ತಾ ಇದ್ದೀವಿ. ಕಂಪ್ಯಾರಿಟಿವ್ಲಿ ಕಳೆದ 2-3 ವರ್ಷದಿಂದ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಫುಡ್ ಪ್ರೊಸೆಸಿಂಗ್ ಅಲ್ಲಿ ನಾವು ಚೆನ್ನಾಗಿ ಮಾಡ್ತಾ ಇದ್ದೀವಿ. ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿದು ಬಹಳ ದೊಡ್ಡ ಪ್ರಮಾಣದಲ್ಲಿ ಹೊಸ ಫ್ಯಾಕ್ಟ್ರಿಗಳು ಶುರುವಾಗಿದೆ, ಕ್ಲಸ್ಟರ್ಸ್ ಶುರುವಾಗಿದೆ. ಕ್ಲಸ್ಟರ್ಸ್ ನಾವು ಮಾಡ್ತೀವಿ. ಸುಮಾರು 29 ಕ್ಲಸ್ಟರ್ ಅನ್ನ ನಾವು ರಾಂಪಣಿ ಕೊಟ್ಟಿದ್ದೀವಿ. ಅದರಲ್ಲಿ 20 ಆಲ್ರೆಡಿ ಫೈನಾನ್ಸ್ ಆಗಿದೆ, ಇನ್ನೊಂದು 9ಕ್ಕೆ ಈ ವರ್ಷ ನಾವು ಫೈನಾನ್ಸ್ ಮಾಡ್ತಾ ಇದ್ದೀವಿ. ಈ ರೀತಿ ಕರ್ನಾಟಕದಲ್ಲಿ ಚೆನ್ನಾಗಿ ಆಗ್ತಾ ಇದೆ ಕಂಪ್ಯಾರಿಟಿವ್. ಎಕ್ಸಾಕ್ಟ್ ಬಜೆಟ್ ಆಮೇಲೆ ಕೊಡ್ತೀನಿ, ನನ್ನ ಹತ್ರ ಇದೆ ಸಂಖ್ಯೆ. ಹೇಳಿ. ನಮ್ಮ ಇಲಾಖೆಯಲ್ಲಿ ಏನಂದ್ರೆ ನೇರವಾಗಿ ಅಪ್ಲೈ ಮಾಡುವವರೇ ಜಾಸ್ತಿ ಇದ್ದಾರೆ. ಇದು ರಾಜ್ಯ ಸರ್ಕಾರ ಸಹಾಯ ಮಾಡಬೇಕು, ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು, ಅಂದ್ರೆ ಜಮೀನು ಕೊಡಬೇಕು, ಅವರಿಗೆ ನೀರು ಕೊಡಬೇಕು, ವಿದ್ಯುತ್ ಕೊಡಬೇಕು, ಕ್ಲಸ್ಟರ್ ಅಲ್ಲಿ ಅವರಿಗೆ ಜಾಗ ಕೊಡಬೇಕು, ಇಂಥದ್ದಿದೆ. ಆದರೆ PMEGP ಮತ್ತು ಉಳಿದಂತ ಯೋಜನೆಗಳಿಗೆ ನೇರವಾಗಿ ಅವರು ಅಪ್ಲೈ ಮಾಡ್ಬೋದು. ಆವಾಗ ಅವರಿಗೆ ಸಬ್ಸಿಡಿ ಬರುತ್ತೆ, ನೇರವಾಗಿ ಸಿಗುತ್ತೆ. ಅಂಥದ್ರಲ್ಲಿ ಸಮಸ್ಯೆ ಆಗಲ್ಲ. ನಮ್ಮ ಹತ್ರ ಯಾವುದೇ ಏನಾದ್ರೂ ಕೂಡ ನಾವು ಅಟೆಂಡ್ ಮಾಡಿದ್ವಿ. ಸ್ಟೇಟ್ ಗವರ್ಮೆಂಟ್ ಅವ್ರು ಬರೋದೇ ಕಡಿಮೆ. ನಾನು ಮಾತಾಡಬಾರ್ದು, ಪೊಲಿಟಿಕ್ಸ್ ಅಧಿಕಾರಿಗಳಿದ್ದಾರೆ. ಆದರೆ MSME ಮಂತ್ರಿಯನ್ನು ಇವತ್ತು ಫಸ್ಟ್ ಟೈಮ್ ನಾನು ನೋಡಿದ್ದು ಒಂದು ವರ್ಷದಲ್ಲಿ. 2-3 ಕಾರ್ಯಕ್ರಮಕ್ಕೆ ಅವರು ಬಂದೇ ಇಲ್ಲ ಮತ್ತು ಅವ್ರು ಭೇಟಿಯಾಗಿಲ್ಲ. ಆದರೂ ಕೂಡ ನಾವು ನಮ್ಮ ಸ್ಟೇಟಿಗೆ ನಾವು ಕೊಡುವಂಥದ್ದನ್ನು ಕೊಡಲೇಬೇಕು. ಅಧಿಕಾರಿಗಳು ಬರ್ತಾರೆ, ಮಾತಾಡ್ತಾರೆ, ಅಥವಾ
ನಾವು ಅಧಿಕಾರಿಗಳಿಗೆ ಹೇಳ್ತೀವಿ ಇಂಥ ತಗೊಳ್ಳಿ ಅಂತ ಹೇಳಿ. ಅದಕ್ಕಾಗಿ ರಾಜಕೀಯ ಮಾತಾಡೋಕ್ಕೆ ನಾನು ಹೋಗಲ್ಲ. ಆದರೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಲ್ಲ, ಫಸ್ಟ್ ಟೈಮ್ ಇವತ್ತು ನೋಡಿದೆ. ಇವತ್ತೊಂದು ಕಾರ್ಯಕ್ರಮ ಇತ್ತು ಅರಮನೆ ಮೈದಾನದಲ್ಲಿ, ಅಲ್ಲಿ ಫಸ್ಟ್ ಟೈಮ್ ನೋಡಿದೆ. ಅವ್ರು ಬಂದಿದ್ರು, ಸಂತೋಷ್ ಲಾಡ್ ಅವರು ನಮ್ಮ ಮೀಟಿಂಗ್ ಬಂದಿದ್ರು. 3 ದಿನ ಕೂಡ ಅವರು ಹಾಜರಿದ್ರು. ಅಧಿಕಾರಿಗಳು ಎಲ್ಲರೂ ಹಾಜರಿದ್ರು. ಕಂಪಲ್ಸರಿ ಅಧಿಕಾರಿಗಳು ಅಷ್ಟು ಸ್ಟೇಟ್ ಮತ್ತು ಯುಪಿ ಅವರು ಎಲ್ಲರೂ ಬಂದಿದ್ರು. ಸಂತೋಷ್ ಲಾಡ್ ಅವರು ಬಂದಿದ್ರು. ಯಾವ್ದಾದ್ರು ಕ್ವೈರೀಸ್ ಇದೆ, ಅದಕ್ಕೆ ನಾವು ಅವರು ಈ ಫೈಲ್ ಅನ್ನು ಕೂಡ ಮುಂದಕ್ಕೆ ತಗೊಂಡೋಗಿದ್ದಾರೆ. ಅದೇ ಈ ರೀತಿಯ ಒಂದು MSMEಗಳನ್ನ ಬೆಳೆಸುವಂತ ದೃಷ್ಟಿಯಿಂದ ನಮ್ಮ MSMEಗಳ ಸಮಸ್ಯೆ ಅಂತಂದ್ರೆ, ಒಂದು ಅವರಿಗೆ ಟೆಕ್ನಾಲಜಿ ಬೇಕು. ಇದು ವರ್ಲ್ಡ್ ಅಲ್ಲಿ ಟೆಕ್ನಾಲಜಿ ಬದಲಾವಣೆ ಆಗ್ತಾ ಇದೆ, ಟೆಕ್ನಾಲಜಿ ಬರಬೇಕು. ಎರಡನೇದು ಅವರಿಗೆ ಫೈನಾನ್ಸ್ ಸಿಗ್ಬೇಕು. ಅದಕ್ಕೆ ಅವರನ್ನು ಬ್ಯಾಂಕರ್ಸ್ ಜೊತೆ ನಾವು ಜೋಡಿಸ್ಬೇಕು. NSLC ಕೂಡ ಈ ಕೆಲಸವನ್ನು ಮಾಡ್ತಾ ಇದೆ. ಮೂರನೇದು ಸ್ಕಿಲ್ಡ್ ಲೇಬರರ್ಸ್ ಬೇಕು. ನಮ್ಗೆ ಲೇಬರರ್ಸ್ ಸಿಗ್ತಾರೆ. ಇಂಡಿಯಾ ಇಸ್ ದಿ ಯಂಗೆಸ್ಟ್ ಕಂಟ್ರಿ. ನಮ್ಗೆ ಯಂಗ್ ಜನರೇಷನ್ ಸಿಗ್ತಾರೆ, ಆದ್ರೆ ನಮ್ಗೆ ಸ್ಕಿಲ್ಡ್ ಲೇಬರರ್ಸ್ ಸಿಗ್ತಾರ. ಯಾವ್ದೋ ಒಂದು ಫ್ಯಾಕ್ಟ್ರಿ ಹಾಕಿದಾಗ ಅದರಲ್ಲಿ ಸ್ವಲ್ಪ ಟ್ರೈನಿಂಗ್ ಆದವರು, ಗೊತ್ತಿರುವವರು ಸಿಗ್ತಾರ. ಮೊನ್ನೆ ನಮ್ದೇ ಒಂದು ಫ್ರೆಂಡಿನ ಫ್ಯಾಕ್ಟ್ರಿ ಇಲ್ಲಿ ಫಸ್ಟ್ ಶುರು ಆಯ್ತು. ಓನರೇ ಹೋಗಿ ಫಸ್ಟ್ ಅದನ್ನು ಶುರು ಮಾಡಿದ. ಅವನಿಗೆ ಗೊತ್ತಿಲ್ಲ ಇದು ಏನಾಗುತ್ತೆ ಅಂತ, ಅವನ ಕೈಗೆ ಕಟ್ಟಾಯ್ತು ಫಸ್ಟ್ ಡೇ. ಅದಕ್ಕಾಗಿ ಇವತ್ತು ಈ ರೀತಿ ತರಬೇತಿಯನ್ನು ಕೊಡೋದಕ್ಕೆ ನಾವು ಆದ್ಯತೆಯನ್ನು ಕೊಡಬೇಕು. ಒಂದು ಸ್ಕಿಲ್ ಲೇಬರರ್ಸ್ ಬೇಕು. ಇವತ್ತು ಯಾವುದೇ ಇಂಡಸ್ಟ್ರಿಯಲ್ ಏರಿಯಾಕ್ಕೆ ನಾನು ಹೋದ್ರು ಜನ ಕೇಳೋದು, ನಮ್ಗೆ ಲೇಬರರ್ಸ್ ಸಿಗ್ತಾರೆ, ಅದೇ ಸ್ಕಿಲ್ ಸಿಗ್ತಾ ಇಲ್ಲ ಅಂತ. ಇದನ್ನ ಸ್ಕಿಲ್ಲಿಂಗ್ ಮಾಡುವಂಥದ್ದು, ರೀಸ್ಕಿಲ್ಲಿಂಗ್ ಮಾಡುವಂಥದ್ದು, ಅಪ್ಸ್ಕಿಲ್ಲಿಂಗ್ ಮಾಡುವಂಥದ್ದನ್ನ ಕೇಂದ್ರ ಸರ್ಕಾರ ಒಂದು ಯೋಚನೆ ಮಾಡ್ತಿದೆ. ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಇದಕ್ಕೆ ಸ್ಕಿಲ್ಲಿಂಗ್ ಕೆಲಸ ಕೊಡುವಂಥದ್ದು ನಡೀತಾ ಇದೆ. ಮೂರನೇದು ನಮಗೆ ಮಾರ್ಕೆಟಿಂಗ್ ನಾವು ತಯಾರು ಮಾಡ್ಬೋದು, ಆದರೆ ಇಂಡಿಜಿನಸ್ ಮಾರ್ಕೆಟ್ ಎಷ್ಟು, ನಮ್ಮ PSCಗಳಿಗೆ ನಾವು ಎಷ್ಟು ಕೊಡ್ಬೋದು. ನಮ್ಮ ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ ಪ್ರಧಾನಿಯವರು ಹೇಳಿದ್ರು, ನಾವಿವತ್ತು ವರ್ಲ್ಡ್ ಮಾರ್ಕೆಟ್ ಹಿಡಿಬೇಕು, MSMEಗಳು ಡೆವಲಪ್ ಆಗಬೇಕು, ನಮ್ಮ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಡೆವಲಪ್ ಆಗಬೇಕು ಅಂತಂದ್ರೆ ನಾವು ವರ್ಲ್ಡ್ ಮಾರ್ಕೆಟ್ ಇರಬೇಕು. ಕೊರೋನಾದ ಸಂದರ್ಭದಲ್ಲಿ 2 ಇಲಾಖೆ ಕೆಲಸ ಮಾಡ್ತೀವಿ, ನಿಮ್ಗೆ ಗೊತ್ತಿದೆ. 3 ವರ್ಷದಲ್ಲಿ ಬಹಳ ಇಂಡಸ್ಟ್ರಿ ಮುಚ್ಚೋದು, ಆದ್ರೆ 2 ಇಲಾಖೆ ಮಾಡಿದ್ದು. ಒಂದು ಕೃಷಿ ಅನ್ನ ಕೊಡ್ತು ನಮ್ಗೆ, ಎರಡನೇದು ಔಷಧಿ ಡಿಪಾರ್ಟ್ಮೆಂಟ್, ಫಾರ್ಮಸ್ಯೂಟಿಕಲ್ಸ್ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್, ಇದು ಮಾತ್ರ ಕೆಲಸ ಮಾಡುದು. ಅದಕ್ಕಾಗಿ ಇವತ್ತು ನಮ್ಮ ಪ್ರಧಾನಿಯವರ ಮನಸ್ಸಲ್ಲಿರುವಂಥದ್ದು, ವರ್ಲ್ಡ್ಗೆ ಯಾವುದರ ಕೊರತೆ, ಯಾವ ದೇಶಕ್ಕೆ ಏನು ಬೇಕು, ಇದರ ಪಟ್ಟಿ ಮಾಡ್ತಾ ಇದೀವಿ ನಾವು. MSMEಗಳಿಂದ ಯಾವ ದೇಶಕ್ಕೆ ಯಾವುದು ಬೇಕು, ಅದರ ಆಧಾರದಲ್ಲಿ ನಾವು ಮ್ಯಾನುಫ್ಯಾಕ್ಚರ್ ಮಾಡಬೇಕು. ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಕೂಡ ಎಕ್ಸ್ಪೋರ್ಟ್ ಕ್ವಾಲಿಟಿ ಮಾಡಬೇಕು. ಇದಕ್ಕೆ ಆದ್ಯತೆ ಕೊಡುವಂಥದ್ದನ್ನ ನಮ್ಮ ಇಲಾಖೆಯಿಂದ, ಸರ್ಕಾರದಿಂದ ನಾವು ಮಾಡ್ತಾ ಇದ್ದೀವಿ. ಇನ್ನೊಂದು ನಮ್ಮ ಇಲಾಖೆ ಇರುವಂಥದ್ದು ಲೇಬರ್ ಡಿಪಾರ್ಟ್ಮೆಂಟ್. ಸಹಜವಾಗಿ ಬಹಳ ದೊಡ್ಡ ಡಿಪಾರ್ಟ್ಮೆಂಟ್ ಇದು. ಲೇಬರ್ ಅಂದ್ರೆ ಸುಮಾರು 29 ಆಕ್ಟ್ಗಳು, ಲೇಬರ್ ಆಕ್ಟ್ಸ್ ಇದಾವೆ. ಯಾವಾಗಲೇ ಆಕ್ಟ್ ಅಂತ ನೀವು ಕೇಳಿದ್ರೆ ನಮಗೂ ಬೇಸರ ಆಗುತ್ತೆ. ಯಾಕಂದ್ರೆ ಬ್ರಿಟಿಷರ ಕಾಲದಲ್ಲಿ ಮಾಡಿದಂತ ಆಕ್ಟ್ಗಳು, ಲೇಬರ್ ಆಕ್ಟ್ಗಳು ಇವತ್ತು ಭಾರತದಲ್ಲಿ ಕಾರ್ಯಾಚರಣೆಯಲ್ಲಿ ಇದಾವೆ. ಲೇಬರ್ ಆಕ್ಟ್ ಅನ್ನ ತಿದ್ದುಪಡಿ ಮಾಡಬೇಕು ಅಂತ ಹೇಳಿ ಮೋದಿಯವರ ನೇತೃತ್ವದಲ್ಲಿ 4 ಕೋಡ್ಗಳಲ್ಲಿ ಅದನ್ನು ತರಬೇಕು ಅನ್ನುವಂಥದ್ದನ್ನ ಯೋಚನೆ ಮಾಡ್ತೀವಿ. ಈ 29 ಆಕ್ಟ್ಗಳನ್ನ ಮರ್ಜ್ ಮಾಡಿ, ಒಟ್ಟು ಮಾಡಿ ಸುಧಾರಿತ ಕೋಡ್ಗಳನ್ನಾಗಿ ಅದನ್ನ ಮಾಡಬೇಕು ಅಂತ ಯೋಚನೆ ಮಾಡಿದೆ. ಅದಕ್ಕಾಗಿ ಹಲವಾರು ರಾಜ್ಯ ಸರ್ಕಾರಗಳ ಕ್ವೆರೀಸ್ ಇದ್ವು, ಕ್ವಶನ್ಸ್ ಇದ್ವು. ಇದು ಬಂದ್ರೆ ಹೇಗೆ, ಇದು ಬಾರದಿದ್ರೆ ಹೇಗೆ, ಇದನ್ನು ಬಿಟ್ರೆ ಹೇಗೆ, ಇದನ್ನ ಹಾಕೊಂಡ್ರೆ ಹೇಗೆ, ಹೀಗೆ ಯೋಚನೆ ಮಾಡಿ ಎಲ್ಲ ರಾಜ್ಯಗಳ ಜೊತೆ ನಾವೇ ಖುದ್ದಾಗಿ 3 ದಿನಗಳ ಕಾಲ ಡೆಲ್ಲಿಯಲ್ಲಿ ಎಲ್ಲ ಮಂತ್ರಿಗಳನ್ನ ಮತ್ತು ಸೆಕ್ರೆಟರಿಗಳನ್ನ ಕರೆದು ನಾವು ನನ್ನ ಮಂತ್ರಿ ಮನ್ಸುಖ್ ಭಾಯ್ ಮಾಂಡವಿಯ ಸೇರಿ ಮೀಟಿಂಗ್ ಮಾಡಿದ್ವಿ. ಒಬ್ಬೊಬ್ಬರ ಕ್ವರೀಸ್ ಅನ್ನ ಒಬ್ಬೊಬ್ಬರು ಅಟೆಂಡ್ ಮಾಡಿದ್ವಿ. ಅದೇ ಈ ಲೇಬರ್ ಕೋಡ್ ಅಲ್ಲಿ ಏನೋ ಅವ್ರಿಗೆ